ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನನ್ನ ಮಗಳು ಪೇಂಟ್ ಮಾಡ್ತಿದ್ಲು ಅಂತ ಹೇಳ್ಬಿಟ್ಟು ಮಿನಿ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ನಲ್ಲ, ಅದನ್ನೇ ಮುಂದುವರೆದ ಬ್ಲಾಗು. ಬರೀ ಹೊಸ್ಲಿಗೆ ಮಾತ್ರ ಮಾಡಿದ್ದು. ಬಟ್ ಏನಂತ ಕಲರ್ ಚೇಂಜ್ ಆಗಿತ್ತು. ಅದು ನಮ್ಮ ಓನರೇ ಮಾಡಿದ್ರು. ಅವರು ಮನೆ ಖಾಲಿ ಮಾಡಿದ್ರಲ್ಲ, ಅದಕ್ಕೆ ಇದು ಕಲರೇ ಕೊಟ್ಟಿದ್ದಾರೆ. ಬಟ್ ನಮ್ಮದು ಬೇರೆ ಕಲರ್ ಇತ್ತು. ಬಟ್ ಆದರೂ ಹೊಸ್ಲೆಲ್ಲ ಕಿತ್ತೋಗ್ಬಿಟ್ಟಿತ್ತು. ನೀರು ಹಾಕಿ ಅಂದರೆ ಹೊಸ್ಲೆಲ್ಲ ತೊಳೆದು ಪೂಜೆ ಮಾಡ್ತೀವಲ್ಲ, ಹಾಗಾಗಿ ಸೊ ಅದನ್ನೇ ಹೊಡೆದ್ವಿ ಹೊಸ್ಲಿಗೆ ಪೂರ್ತಿ. ಹಾಗೆ ಸಂಜೆ ಆಫೀಸಿಂದ ಬರುವಾಗ ಸಿಕ್ಕಾಬಟ್ಟೆ ಮಳೆ, ಸಿಕ್ಕಾಕೊಂಬಿಟ್ಟೆ. ಅಲ್ಲೊಂತ ನಿಂತಿದ್ದೆ, 1 ಅವರ್ ನಿಂತ್ಕೊಂಡೆ, ಆದರೂ ಆಗಲಿಲ್ಲ. ಆಮೇಲೆ ನೆನ್ಕೊಂಡೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಮನೆಗೆ ಬಂದೆ. ಹೆವಿ ಮಳೆ. ಈ ಥರ ನಮ್ಮೂರ ಕಡೆಗಾದ್ರೆ ಉಯ್ಬಾರ್ದು ಅನಿಸುತ್ತೆ. ಯಾಕಂದರೆ ಊರ ಕಡೆ ಜಮೀನಿಗೆ ಹಾಗೆ ತೆಂಗಿನ ಸಸಿ ಮತ್ತು ಅಡಿಕೆ, ಬಾಳೆ ಈ ಥರ ಎಲ್ಲ ಮಾಡಿರ್ತಾರಲ್ಲ. ಸೊ ಅದಕ್ಕೋಸ್ಕರ ಈಗ ಮುಂಗಾರು ಬೇರೆ ಅಲ್ವಾ, ಕಾಳುಗಳೆಲ್ಲ ಹಾಕಿರ್ತಾರೆ. ಎಳ್ಳು, ಹೆಸರು ಕಾಳು ಮತ್ತು ಉದ್ದಿನ ಕಾಳು, ಅಲಸಂದೆ ಕಾಳು, ಈ ಥರ ಕಾಳೆಲ್ಲ ಹಾಕ್ತಾರೆ. ಹಾಗೆ ನನ್ನ ಚಿಕ್ಕ ಮಗಳು ಏನೋ ಸ್ಪೆಷಲ್ ರೆಸಿಪಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಲೂಗದ್ದು ಏನೋ ಫ್ರೈ ಮಾಡ್ತಾಯಿದ್ಲು. ಸೊ ಹಂಗೆ ಒಂದು ಕ್ಲಿಪ್ ತೊಗೊಂಡೆ. ಇದು ನೈಟು ಬಟ್ಟೆ ಎಲ್ಲ ಮಡಚಿಕ್ತಾಯಿದ್ಲು ನನ್ನ ದೊಡ್ಡ ಮಗಳು. ಚಿಕ್ಕ ಮಗಳು ಹುಟ್ಟು ಸೋಂಬೇರಿ, ಏನು ಕೆಲಸ ಮಾಡೋಲ್ಲ. ನಂತರ ಮೊಬೈಲ್ ಹಿಡ್ಕೊಂಡು ಕೂತ್ಕೋತಾಳೆ. ನಾನು ಸೋಂಬೇರಿ ಅಂದರೆ ಸೋಂಬೇರಿತನದಲ್ಲಿ ನನ್ನನ್ನು ಮೀರಿಸ್ತಾಳೆ ನನ್ನ ಚಿಕ್ಕ ಮಗಳು. ಸೊ ಹಂಗೆ ಒಂದು ಕ್ಲಿಪ್ ತೊಗೊಂಡೆ. ಇದು ನೆಕ್ಸ್ಟು ಸಂಡೇ ನಾನು ಮತ್ತು ನನ್ನ ದೊಡ್ಡಮ್ಮ ಮತ್ತು ನನ್ನ ಚಿಕ್ಕ ಮಗಳು 3 ಜನನೂ ಊರಿಗೆ ಹೋಗ್ತಿದ್ದೋ. ಊರಿಗಲ್ಲ, ಇಲ್ಲಿ BGS ಹಾಸ್ಪಿಟಲ್ ಇದೆಯಲ್ವ ಚುಂಚನಗಿರಿ, ಅಂದರೆ ಬೆಳೂರು ಕ್ರಾಸ್ ನಾಮಂಗಲದ ಹತ್ರ, ಅಲ್ಲಿಗೆ ಹೋಗ್ತಾಯಿದ್ದೋ. ಬೆಳಗ್ಗೆನೇ ಹೊರಟಿದ್ದೋ. ಆವಾಗ ಇಲ್ಲಿ ಟಿಫನ್ಗೆ ಅಂತ ನಿಲ್ಲಿಸಿದ್ರು. ನಾವು ಟಿಫನ್ ಏನೂ ತಿನ್ನಲಿಲ್ಲ. ಸೊ ಸುಮ್ಮನೆ ಹಂಗೆ ಒಂದು ಕ್ಲಿಪ್ನ ತೊಗೊಂಡು, ಇದು ಮೈಸೂರು ಅಲ್ಲ ಸಾರಿ ಹಾಸನ ಮತ್ತು ಬೆಂಗಳೂರು ರೋಡು, ಆ ರೋಡಲ್ಲೇ ಇಲ್ಲಿ ನಿಲ್ಲಿಸಿದ್ದು ಟಿಫನಿಗೆ. ಹಾಗೆ ಒಂದು ಕ್ಲಿಪ್ನ ತೊಗೊಂಡು ನಾವು ಹೊರಟ್ವಿ. ಚುಂಚನಗಿರಿ ಹಾಸ್ಪಿಟ್ಲು ತುಂಬ ದೊಡ್ಡ ಹಾಸ್ಪಿಟ್ಲು. ಹಾಗೆ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಹಾಗೆ ನರ್ಸಿಂಗ್ ಕಾಲೇಜು, ಎಲ್ಲ ಥರ ಕಾಲೇಜು ಕೂಡ ಅಲ್ಲಿದೆ. ಎಷ್ಟೋ ಎಕರೆಲಿ ಆ ಕಾಲೇಜು ಹಾಸ್ಪಿಟಲು ಎಲ್ಲ ನಡೀತಾ ಇದೆ. ಅದೇ ಹಾಸ್ಪಿಟಲಲ್ಲಿ ನಮ್ಮ ಅಪ್ಪನಿಗೆ ಆಪ್ರೇಷನ್ ಮಾಡಿಸಿದ್ದು ಈಗ ಒಂದು 3-4 ವರ್ಷದ ಮುಂಚೆ. ಅವ್ರಿಗೆ ಹರ್ನಿಯಾ ಆಗಿತ್ತು, ಜೊತೆಗೆ ಮೂತ್ರಕೋಶದಲ್ಲಿ ಗಡ್ಡೆ ಬೆಳ್ಕೊಂಬಿಟ್ಟಿತ್ತು. ಅಂದರೆ ಮೂತ್ರ ಸರಿಯಾಗಿ ಹೋಗ್ತಾ ಇರಲಿಲ್ಲ ನಮ್ಮ ಅಪ್ಪನಿಗೆ. ಸೊ ಹಾಗಾಗಿ ಅಲ್ಲೇ 2ರದ್ದು ಆಪ್ರೇಷನ್ ಮಾಡಿಸಿದ್ದು ನಮ್ಮ ಅಪ್ಪನಿಗೆ. ಹಾಗೆ ಈಗ ಒಂದು 2 ವರ್ಷದ ಮುಂಚೆ ನಮ್ಮ ಅಮ್ಮಂಗೆ ಮಾಡಿಸಿದ್ವಿ. ನಮ್ಮ ಅಮ್ಮಂಗೆ ಪಿತ್ತಕೋಶದಲ್ಲಿ ಕಲ್ಲಾಗ್ಬಿಟ್ಟಿತ್ತು. ಸೊ ಆಪ್ರೇಷನ್ ಮಾಡಿ ಪಿತ್ತಕೋಶ ತೆಗೆದ್ರು, ಕಲ್ಲೆಲ್ಲ ತೋರಿಸಿದ್ರು. ಆವಾಗ ಇಬ್ಬರಿಗೂ ಆಪ್ರೇಷನ್ ಮಾಡಿದಾಗ ನಾನು 15 ದಿವಸ ಇಲ್ಲೇ ಇದ್ದು ಇಬ್ಬರನ್ನೂ ಸುಧಾರಿಸಿ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡೋಗಿ ಮನೆಗೆ ಬಿಟ್ಟಿದ್ದು. ಇಬ್ಬರಿಗೂ ಆಪ್ರೇಷನ್ ಆದಾಗ ನಾನು ನನ್ನ ಕೆಲಸಕ್ಕೆ ರಜೆ ಹಾಕಿ ನಾನೇ ನೋಡಿಕೊಂಡೆ. ಸೊ ಹಾಗಾಗಿ ಹಾಗೆ ನಾವಿಲ್ಲಿ ಬಂದಿದ್ದು ಏನಕ್ಕಪ್ಪ ಅಂದ್ರೆ ನನ್ನ ತಮ್ಮನ ಹೆಂಡತಿಗೆ ಡೆಲಿವರಿ ಆಗಿದೆ, ಗಂಡು ಮಗು. ಸೊ ಅದನ್ನು ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಬಂದ್ವಿ. ನಮ್ಮಮ್ಮ ಎಲ್ಲ ಕೂತಿದ್ದಾರೆ. ಹಾಗೆ ಬಾಣಂತಿ ಪಾಪು ಮುಖನ ರಿವೀಲ್ ಮಾಡಿಲ್ಲ. ಸೊ ಎಲ್ಲ ನೋಡಿಕೊಂಡು 1.5 ವರ್ಷದಲ್ಲಿ ನಾವು ವಾಪಸ್ ಬಂದ್ಬಿಟ್ವಿ. ಹಾಗೆ ಹಾಸ್ಪಿಟಲ್ಲೆಲ್ಲ ತುಂಬ ದಿವಸ ಆಗಿತ್ತಲ್ಲ ನೋಡಿ. ಸೊ ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ಹಾಗೆ ಇಲ್ಲಿ ಆಪ್ರೇಷನ್ ಥಿಯೇಟರ್ 1st ಫ್ಲೋರು 2nd ಫ್ಲೋರಲ್ಲಿ, ಅಲ್ಲೇ ಆಪ್ರೇಷನ್ ಎಲ್ಲ ಮಾಡೋದು. ವಾಪಸ್ ನಾನು, ನಮ್ಮ ದೊಡ್ಡಮ್ಮ ಮತ್ತು ನನ್ನ ಚಿಕ್ಕ ಮಗಳು 3 ಜನ ಬಂದ್ವಿ. ಹಾಗೆ ಅಮ್ಮ ಊರಿಗೆ ಹೋದ್ರು. ಊರಿಗೆ ಬನ್ನಿ ಅಂದರು. ಇಲ್ಲ ಊರಿಗೆ ಹೋಗೋಕ್ಕಾಗಲ್ಲ ಅಂತ ಅಂದರು. ಮಗು ಗಂಡು ಮಗು ಆಗಿದೆ. ಹಾಗಾಗಿ ನಮ್ಮ ತಮ್ಮನಿಗೆ ಒಳ್ಳೆಯದಾಗಲಿ, ಹಾಗೆ ಮಗುವಿಗೆ ಒಳ್ಳೆ ಆರೋಗ್ಯ ಆಯಸ್ಸು ಸಿಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಹಾಗೆ ಹಾಸ್ಪಿಟ್ಲ್ ಹತ್ರ ಎಲ್ಲ ವಿಡಿಯೋ ಕ್ಲಿಪ್ನ ತೊಗೊಂಡು ಬಂದ್ವಿ. ಇದಾಗಿತ್ತು ಇವತ್ತಿನ ಬ್ಲಾಗು. ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೇನಾದರೂ ತಿಳಿಬೇಕು ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.